ಹಾಯ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಆಲ್ ಅನ್ನೋ ಮೋಡಲ್ಲಿ ಇಟ್ಕೊಳ್ಳಿ. ಆಗಲೇ ನಾನು ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಫ್ರೆಂಡ್ಸ್. ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಡಿಯಪ್ಪ, ಬಿದ್ದೋಯ್ತು. ಓಕೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಬೋದು. ಏನು ಮೇಡಮ್, ನೋಡಿ ಬರ್ತಾ ಇರ್ತಾರೆ, ದೂರ ಬಿಡ್ತಾರೆ ಹಂಗೆ ಪಟ್ ಅಂತ ನೋಡ್ಕೊಂಡು ಹೋಗ್ಬೇಕು. ಎಲ್ಲರೂ ಇಲ್ಲಿಂದ ಮೆಜೆಸ್ಟಿಕ್ ಹತ್ರ ಹೋಗ್ಬಿಟ್ಟು ನೋಡೋಣ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಂದು ಯೂಟ್ಯೂಬ್ ಚಾನಲ್ದು ಮಾನಿಟೈಸೇಷನ್ ಏನೋ ಪ್ರಾಬ್ಲಮ್ ಆಗಿದೆ. ಏನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ. ಎಲ್ಲೆಲ್ಲೋ ಸರ್ಚ್ ಮಾಡಿದೆ, ಅದರಲ್ಲೂ ಅಷ್ಟೊಂದು ಡಿಟೇಲಾಗಿ ತೋರಿಸ್ತಾ ಇಲ್ಲ. ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ. ಕೆಲವೊಬ್ಬರನ್ನೆಲ್ಲ ಕೇಳಿದೆ, ಅವರು ಕೆಲವೊಬ್ಬ ಲಿಂಕ್ಸು ಮತ್ತು ಸೊಲ್ಯೂಷನ್ ಏನು ಮಾಡಬೇಕು ಗೂಗಲಲ್ಲಿ ಹೋಗಿ ಎಲ್ಲ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಏನಮ್ಮ ಚೇಂಜ್ ಇಲ್ವೇ? ನನ್ನ ಹತ್ರ ಓಕೆ, ಚೇಂಜ್ ಇಲ್ಲ. ಏನಾಗುತ್ತೆ, ಏನು ಸೀನ್ ಅಂತ. ಆನ್ಲೈನಲ್ಲಿಗಿಂತ ಜಾಸ್ತಿ ಇದ್ದರೆ ನೋಡ್ತೀನಿ. ಒಂದು 200-300 ಇದ್ದರೆ ಪರವಾಗಿಲ್ಲ, ತೊಗೊಂಡ್ಬಿಡ್ತೀನಿ. ಯಾಕಂದರೆ ಈ ಥರ ಎಲೆಕ್ಟ್ರಿಕಲ್ ಐಟಮು ಕಣ್ಮುಂದೆ ಪರ್ಚೇಸ್ ಮಾಡೋದೇ ಒಳ್ಳೆಯದು. ಆನ್ಲೈನಲ್ಲಿ ತೊಗೋಬೋದು, ಬಟ್ ಏನಾದರೂ ಸ್ವಲ್ಪ ಡ್ಯಾಮೇಜು ಏನಾದರೂ ಇಶ್ಯೂ ಇದ್ದರೆ ಮತ್ತೆ ರಿಟರ್ನ್ ಮಾಡಿ ಮತ್ತೆ ಅದು ಬಂದು ಎಲ್ಲ ಪ್ರಾಬ್ಲಮ್ ಆಗುತ್ತೆ. ವೆಯ್ಟ್ ಮಾಡಬೇಕಲ್ವಾ? ನೀವು ವ್ಲಾಗ್ಸ್ ಮಾಡೋವಾಗ ಏನಾದರೂ ಈ ಥರ ಆಗಿಬಿಟ್ರೆ ಪ್ರಾಬ್ಲಮ್ ಏನಾದರೂ ಬಂದರೆ ನಿಮಗೆ ಇನ್ ಕೇಸ್ ಮತ್ತು ಅದು ರಿಟರ್ನ್ ಮಾಡೋ ಟೈಮ್ ಇದ್ದರೂ ನೀವೆಲ್ಲೋ ಇರ್ತೀರ, ರಿಟರ್ನ್ ಮಾಡೋಕ್ಕಾಗಲ್ಲ. ಇವೆಲ್ಲ ಬರುತ್ತೆ ಇಶ್ಯೂಸ್. ಅದಕ್ಕೆ ಡೈರೆಕ್ಟ್ ಅದರದ್ದು ಏನಿದೆಯೋ ಎಕ್ವಿಪ್ಮೆಂಟ್ ಅದೇ ತೊಗೊಂಡು ಯೂಸ್ ಮಾಡೋಣ. ಅದಕ್ಕೆ ಲೋಕಲ್ ಬ್ಯಾಟ್ರಿನೂ ಸಿಗುತ್ತೆ. 1300, 1400 ಹಿಡಿದು 1800 ತನಕನೂ ಒಂದು 2-3 ಥರ ಬ್ರ್ಯಾಂಡ್ ಇದೆ. ಬಟ್ ಯಾಕೆ ಗೋಪ್ರೋದೇ ಯೂಸ್ ಮಾಡೋಣ. ಬೇಕಂದರೆ ಇನ್ನೊಂದು 2 ಬ್ಯಾಟ್ರಿ ಎಕ್ಸ್ಟ್ರಾ ತೊಗೊಬಂದು ಯೂಸ್ ಮಾಡಿದ್ರು ಕ್ಯಾಮ್ರಾ ನಮಗೆ ತುಂಬ ಲಾಂಗ್ ಟೈಮ್ ಬರುತ್ತೆ. ಹಾಗಾಗಿ ಇಷ್ಟು ಯೋಚನೆ ಮಾಡಿ ಇವಾಗ ಹೋಗ್ತಾಯಿದ್ದೀನಿ ಶೋರೂಮ್ಗೆ. ಹೋಗ್ಬಿಟ್ಟು ಒಂದು ಸತಿ ಚೆಕ್ ಮಾಡೋಣ. ಕ್ರೋಮ್ ಒಳಗಡೆ ನಿಮಗೆ ಕ್ಯಾಮ್ರಾ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಇನ್ ಕೇಸ್ ನೋಡೋಣ, ಅದೇನು ಅಲೋ ಮಾಡಿಲ್ಲ ಅಂದರೆ ಒಂದು ಸ್ವಲ್ಪ ಚೆಕ್ ಮಾಡ್ತೀನಿ. ಬಿಟ್ಟರೆ ಮಾಡೋಣ, ಇಲ್ಲ ಅಂದರೆ ಇಲ್ಲ. ಆ್ಯಕ್ಚುಲಿ ಕ್ರೋಮಲ್ಲಿ ಸಿಗಲಿಲ್ಲ. 8-7 ಇಟ್ಟಿದ್ದಾರೆ, ಬಟ್ 9 ಇಟ್ಟಿಲ್ಲ ಅವರು. ಹಾಗಾಗಿ ನಾವು ಇವಾಗ ಮೆಜೆಸ್ಟಿಕ್ ನ್ಯಾಷನಲ್ ಮಾಲ್ಸ್ ಇದೆಯಲ್ವಾ, ಅಲ್ಲಿ ಬರುತ್ತೆ. ಇವಾಗ ಅಲ್ಲಿ ಹೋಗ್ತಾಯಿದ್ವಿ. ಶಾಪ್ ಹೆಸರೆಲ್ಲ ಗೊತ್ತಿಲ್ಲ, ಬಟ್ ಅಲ್ಲಿಗೆ ಹೋದ್ಮೇಲೆ ಶಾಪ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಕೊಡ್ತೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಒಂದು ಸತಿ ಚೆಕ್ ಮಾಡಿ. ಈ ರೋಡುಗಳಲ್ಲಂತೂ ಒಂದು ಸತಿ ಜಾಮ್ ಆಯಿತು ಅಂದರೆ ಮುಗೀತು ಕತೆ. ತಂದು ಕೊಟ್ಟಿಲ್ಲ ಸರ್, ಅದು ಇಲ್ಲ ಇವರು ಅದು ಯಾವುದೋ ಯಾರೋ ಕೊಟ್ಟಿದ್ರನೋ ಅದಕ್ಕೆ ತೊಗೊಬಂದಿರೋ. ದೇವಸ್ಥಾನ ಕೊಡೋಕ್ಕಲ್ಲ ಸರ್, ತೋರ್ಸಕ್ಕೆ. ಇಲ್ಲೇನಪ್ಪ, ನ್ಯಾಷನಲ್ ಮಾರ್ಕೆಟ್ ಬ್ಯಾಕ್ ಸೈಡೇ ಬರುತ್ತೆ ಶಾಪು. ಇಲ್ಲಿ ಬೇಜಾನಿದೆ, ಯಾಕಂದರೆ ನೀವು ಚೆಕ್ ಮಾಡ್ಬೋದು. ಗೋಪ್ರೋದು ಆಕ್ಸೆಸರೀಸ್ ಮಾತ್ರ ಇಲ್ಲೇ ಬರೋದು. ಇಲ್ಲೇ ಹೌದು ಸರ್. ಬನ್ನಿ ಹೋಗ್ಬಿಟ್ಟು ಒಂದು ಸತಿ ನೋಡೋಣ.
ಇಲ್ಲೇ ಗುರು ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇರಲ್ಲ, ಏನು ಮಾಡ್ತೀರಾ? ಲೈಟಾಗಿ ಬ್ರೆಡ್ ಬಜ್ಜಿ ಜಾಮೂನು ನಾರ್ತ್ ಇಂಡಿಯನ್ ಸ್ಟೈಲ್ ಇದೆ. ಚೌಹಾನ್ ಕ್ಯಾಮ್ರಾ ಶಾಪು ನೆನ್ಪಿಟ್ಕೊಳ್ಳಿ. ನಾನು ಲಾಸ್ಟ್ ಟೈಮ್ ಮೈಕ್ ತಗೊಂಡಿದ್ದೆಲ್ಲ ಇಲ್ಲೇ, ಹಾಗಾಗಿ ಇವಾಗೂ ಅಲ್ಲಿಗೆ ಬಂದಿದ್ದೀನಿ. ಬ್ಯಾಟ್ರಿ ಕಾಂಬೋ ಅದು 5000 ಇದೆ ಸರ್ ಒರಿಜಿನಲ್. ಕೊಡಿ ಸರ್. ಕ್ಲೇ ಹಾಕಿದ್ದೀರಾ ಇಲ್ಲಿ? ಹಾಂ, ಕ್ಲೇ ಹಾಕಿದ್ದೀರಾ ನೀವು? ಕ್ಲೇ ಅಂದರೆ ಇಲ್ಲಿ ಕ್ಲೇ ಹಾಕಿದ್ದೀರಲ್ಲ, ಇದು ಕ್ಲೇ ಅಲ್ಲ, ಇದು ಒಂದು ಫೈಬರ್ದು ಇದು ಬರುತ್ತೆ ಪೀಸ್. ಇದು POP ಮೆಟೀರಿಯಲ್ ಬರುತ್ತೆ, ವೆಯ್ಟ್ಲೆಸ್ದು. ಅದಕ್ಕೆ MC ಲ್ಯಾಕ್ ಮಾಡ್ತೀವಿ. MC ಲ್ಯಾಕ್ ಅಣ್ಣ ಬರೀ ಅದನ್ನೇ ಕೊಡ್ತಾರಲ್ಲ ಅಣ್ಣ, ಒಂದು ಬ್ಯಾಂಡ್ ಥರ ಅದನ್ನೇ ಹಾಕ್ಕೊಡ್ತಾನೆ, ಒಂದು ರಬ್ಬರ್ ಥರ. ರಬ್ಬರ್. ಅದು ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ನೋಡಿ ಇಲ್ಲಿ ಬರುತ್ತೆ, ಇದು ಹಿಂಗೆ ಫೋಲ್ಡ್ ಆಗುತ್ತೆ. ಸ್ವಲ್ಪ ದಿನ ಆದಮೇಲೆ ಇದು ಬಿಸಿಲಿಗೆ ಇದಾದಮೇಲೆ ಕಟ್ ಆಗಿಬಿಡುತ್ತೆ. ಮತ್ತು ನೀವು ಯೂಸ್ ಮಾಡ್ತೀರಲ್ವ ಆ ಬೆಲ್ಟ್ದು ಸರಿ ಇರಲ್ಲ. ಆ ಬೆಲ್ಟು ಸ್ವಲ್ಪ ನೀರು ಬಿದ್ದಾಗ ಮತ್ತು ಇದಾದಾಗ ಲೂಸ್ ಆಗುತ್ತೆ. ಅದು ಇದಾದರೆ ಫಿಕ್ಸ್ಡ್. ಇದು ನೀವು ಹೆಂಗೆ ಅಂದರೆ ಒಂದು ನೆಟ್ಟು ಬೋಲ್ಟಾಗಿ ಫಿಟ್ ಮಾಡಿದ್ರೆ ಹೆಂಗಿರುತ್ತೆ ಟೈಟಾಗಿ, ಹಂಗಿರುತ್ತೆ ಇದು. ಅಣ್ಣ ಅವ್ರು ಗೋಪ್ರದಲ್ಲಿ ಒಂದು ಕೊಟ್ಟಿರ್ತಾರಲ್ಲ, ಅದನ್ನ ಕಾಣಿಸ್ಬೋದಾ? ಏನು ಕೊಟ್ಟರು? ಅದು 3mm ಸ್ಟಿಕ್ಕರ್ದು ಡಬಲ್ ಸೈಡ್ ಬರುತ್ತೆ, ಅದು ಮೆಚ್ಬೋದು. ಬಟ್ ಅದಕ್ಕೂ ಸುತ್ತಲೂ ಇದಾಗಬೇಕು, ಅರಾಲ್ಡೆಡ್ ಪೇಸ್ಟೋ ಇಲ್ಲಾಂದರೆ MCಲೋ. ಬಟ್ ಅದು ಗಮ್ ಇರುತ್ತೆ, ಅದು ನಂಬ್ಕೊಂಡಿರೋಕ್ಕಾಗಲ್ಲ. ಸ್ವಲ್ಪ ಕೊಟ್ಟಿರ್ತಾನೆ ಕಂಪ್ನಿ ಅವನು ಅಷ್ಟೇ. ಎಷ್ಟು ಸರ್ ಇದು? 5000 ಚೆಕ್ ಮಾಡ್ಬೋದಾ? ಒರಿಜಿನಲ್ ಸರ್ ಅಲ್ಲಲ್ಲ, ಇದು ಓಪನ್ ಮಾಡಿ ಪ್ಯಾಕು. ಬಾಕ್ಸ್ ಸೀಲ್ಡ್ ಇದೆ. ಅದು ಎಷ್ಟು ಬ್ಯಾಟ್ರಿ ಬರುತ್ತೆ ಇದು? ಒಂದು ಬ್ಯಾಟ್ರಿ, ಹಾಂ, 2 ಬ್ಯಾಟ್ರಿ ಚಾರ್ಜ್ ಮಾಡೋದು ಚಾರ್ಜರ್. ಅಷ್ಟೇನಾ? 2 ಬ್ಯಾಟ್ರೀಸ್ ಬರಲ್ವಾ? 2 ಬ್ಯಾಟ್ರಿ ಬರಲ್ಲ, 1 ಬ್ಯಾಟ್ರಿ ಆ್ಯಂಡ್ ಡಬಲ್ ಚಾರ್ಜರ್ ಕಾಂಬೋ ಹಂಗೆ ಬರೋದು. ಇನ್ನೊಂದು ಬ್ಯಾಟ್ರಿ ಎಷ್ಟಾಗುತ್ತೆ? ಬ್ಯಾಟ್ರಿ 2000. ಇದು ಸಪ್ರೇಟ್ ಚಾರ್ಜರ್ ಮಾತ್ರ ಬೇಕು ಅಂದರೆ? ಬರೀ ಚಾರ್ಜರ್ GoPro ಸಿಗೋಲ್ಲ, ಆಲ್ಟರ್ನೇಟ್ ಸಿಗ್ಬೋದು ಆ ಥರ. ನ್ಯಾಷನಲ್ ಮಾರ್ಕೆಟ್ ಬ್ಯಾಕ್ ಸೈಡೇ ಬರುತ್ತೆ ಇದು. ನೋಡಿ, ಇದು ಚೌಹಾನ್ ಕ್ಯಾಮ್ರಾಸ್. ಸ್ಟೆಪ್ಸ್ ಮೇಲೆ ಹೋಗ್ಬಿಟ್ರೆ ಶಾಪ್ ಸಿಗುತ್ತೆ ನನಗೆ. ಇಲ್ಲಿಂದ ಹೊರಡ್ತಾ ಇದ್ದೀನಿ ನಾನು. ಏನಿಲ್ಲ, ಇಲ್ಲಿ ಒಂದು ಫ್ರೂಟ್ ಸಲಾಡ್ ಅಂತ ತಗೊಂಡೆ ಅಷ್ಟೇ. ಇವತ್ತು ಊಟ ಸದ್ಯಕ್ಕೆ ಇವಾಗ ಅಲ್ಲಿ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಏನು ಕತೆ ಎಲ್ಲ ನೋಡಬೇಕು. ಯಾಕಿದು ಗಾಡಿ ಒಂದೊಂದು ಸತಿ ಕೈ ಕೊಡುತ್ತಲ್ಲ. ಒನ್ ವೇ ಕ್ಲಚ್ ಹೋಗಿದೆ ಅನಿಸುತ್ತೆ. ಅದೇ ಏನು ಸ್ವಲ್ಪ ಹೀಟ್ ಆದರೆ ಒಂದೊಂದು ಸತಿ ಸ್ಟಾರ್ಟ್ ಆಗೋಲ್ಲ. ಸರಿ ಓಕೆ. ಆ್ಯಕ್ಚುಲಿ ಇವಾಗ ಏನೇನು ತೊಗೊಂಡಿದ್ದೀನಿ ಅಂದರೆ ಬ್ಯಾಟ್ರಿ ವಿತ್ ಚಾರ್ಜರ್ ಬಂದುಬಿಟ್ಟು ಆಲ್ಮೋಸ್ಟ್ ನಮಗೆ ಅಮೆಝಾನಲ್ಲಿ 5800 ರುಪೀಸ್ ಇದೆ. ಬಟ್ ನಮಗಿವಾಗ ಸ್ವಲ್ಪ ಖುಷಿ ಆಯಿತು ಶಾಪಿಗೆ ಬಂದಿದ್ದಕ್ಕೆ. ಯಾಕೆ ಅಂತಂದರೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಕ್ತು. ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ನನಗೆ ನಾನು ಹೇಳ್ತಾ ಇದ್ದೀನಿ 4800 ರುಪೀಸ್ ಆಯಿತು. ನಾನು ರೆಗ್ಯುಲರ್ ಕಸ್ಟಮರ್ ಅವ್ರಿಗೆ. ನನಗೇನೇ GoPro ಎಕ್ವಿಪ್ಮೆಂಟ್ಸ್ ಬೇಕಿದ್ದರೂ ಅವ್ರ ಹತ್ರನೇ ನಾನು ಪರ್ಚೇಸ್ ಮಾಡೋದು. ಹಾಗಾಗಿ ನನಗೆ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟರು. ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ. ಚಾನಲ್ ಮುಖಾಂತರ ಅಲ್ಲ, ನಾನು ಚಾನಲ್ ಮುಖಾಂತರ ಅಂತ ಹೇಳಿಲ್ಲ, ಯಾಕಂದರೆ ಅವ್ರು ಫಿಕ್ಸೆಡ್ಡೇ ಸೇಲ್ ಮಾಡೋದು. ನೀವು ಬೇಕಂದರೆ ಒಂದು 2-3 ಸತಿ ವಿಸಿಟ್ ಕೊಟ್ಟರೆ ನಿಮಗೂ ಬೇರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಡಿಸ್ಕೌಂಟಲ್ಲಿ ಸಿಗಬಹುದು. ನಾನು ಬಂದುಬಿಟ್ಟು ಬ್ಯಾಟ್ರಿ ವಿತ್ ಚಾರ್ಜರು ಮತ್ತು ಒಂದು ಮೌಂಟ್ ಒಂದು ಮತ್ತು ಒಂದು 1000 GB ಹಾರ್ಡ್ ಡಿಸ್ಕ್ ಒಂದು ತಗೊಂಡಿದ್ದೀನಿ. ನನಗೆ ಆಲ್ಮೋಸ್ಟು ಹಾರ್ಡ್ ಡಿಸ್ಕ್ ಒಂದು ಆಲ್ಮೋಸ್ಟ್ ನನಗೆ 4500 ಹೇಳ್ದ. ಆ್ಯಕ್ಚುಲಿ ನಮಗೆ 4000ಗೆ ಕೊಟ್ಟವನು. 3999 ರುಪೀಸ್ ಇದೆ ಇದು ಆನ್ಲೈನಲ್ಲಿ.
ಹಂಗೆ ಸ್ವಲ್ಪ ಶಾಪಲ್ಲಿ ಅಷ್ಟು ಹೇಳ್ದೆ, ಏನು ಗುರು ಆನ್ಲೈನಲ್ಲಿ ಎಷ್ಟಿದೆ ನೀವು ಹಿಂಗೆ ಕೊಟ್ಟರೆ ಹಿಂಗೆ ಅಂತ. ಇತ್ತು ಬಿಲ್ ಸರ್ ಬರೋದು 4000 ಕೊಡಿ ಬಿಲ್ ಮಾಡಿಕೊಡ್ತೀನಿ ಅಂತ. ಓಕೆ, ವಿತೌಟ್ ಬಿಲ್ಲು ಪರ್ಚೇಸ್ ಮಾಡಲಿಲ್ಲ ನಾನು. ಏನು ಹೇಳಿ, ಈ ಟ್ರಾಫಿಕ್ಕಲ್ಲಿ ಗಾಡಿ ಓಡಿಸೋದು ಅಂದರೆ ಅದೊಂದು ಸಾಹಸನೇ. ಹೆಂಗೆ ಹೇಳಿ, ಸಿಗ್ನಲ್ ಬಿದ್ದೋಗ್ಬಿಡುತ್ತೆ ಅಂತ ಆತ್ರ, ಯಾವನು ಎಲ್ಲಿ ಬರ್ತಾನೋ ಗೊತ್ತಾಗಲ್ಲ, ಅದೊಂದು ಭಯ. ಈ ಆತ್ರ ಭಯ ನಮ್ಮ ಟೆನ್ಷನ್ನು 3 ಒಟ್ಟಿಗೆ ಮಿಕ್ಸ್ ಮಾಡಿ ಗಾಡಿ ಓಡಿಸ್ತಾ ಇದ್ದರೆ ಬೇಡ ಅನಿಸ್ಬಿಡುತ್ತೆ ಒಂದೊಂದ್ಸತಿ. ನನಗೆ ಗೊತ್ತಿರೋ ಪ್ರಕಾರ ಈ ಥರ ಶಾಪಲ್ಲಿ ಬಂದು ತೊಗೊಳ್ಳೋದೇ ಬೆಸ್ಟು. ಇವ್ರಿಗೂ ಆಲ್ಮೋಸ್ಟು ಬೇರೆ ಕಡೆಯಿಂದ ಶಿಫ್ಟ್ ಆಗುತ್ತೆ, ಒರಿಜಿನಲ್ ಕಂಪ್ನೀಸ್ಗಿಲ್ದೇ ಸಿಗುತ್ತೆ, ಲೋಕಲ್ ಎಲ್ಲ ಬ್ರ್ಯಾಂಡ್ಸು ಇಲ್ಲಿ ನಿಮಗೆ ಈ ಶಾಪಲ್ಲಿ ಸಿಗುತ್ತೆ. ನಿಮಗೆ ನೀವು ಬಂದು ಪರ್ಚೇಸ್ ಮಾಡ್ಬೋದು. ನಾನು ಈ ಒಂದು ಶಾಪು ಪ್ರಾಡಕ್ಟು ತುಂಬ ಚೆನ್ನಾಗಿದೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬೇಕಂದರೆ ನಾನು ಹೇಳಿದ ಶಾಪಲ್ಲಿ ನೀವು ಹೋಗಿ ತಗೋಬೋದು. ಒಂದು ಸತಿ ವಿಸಿಟ್ ಮಾಡಿ ಚೆಕ್ ಮಾಡಿ. ಅದರಲ್ಲೂ ಬೆಂಗಳೂರು ರೋಡ್ ಸಹ ಹೇಳಂಗೆ ಇಲ್ಲ. ಕೆಲವೊಂದು ಕಡೆ ಚೆನ್ನಾಗಿದೆ, ಕೆಲವೊಂದು ಕಡೆ ಆ ಮಾರ್ಕೆಟಲ್ಲಂತೂ ಬೇಡ ಗುರು. ಫ್ಲೈಓವರ್ ಕೆಳಗಡೆ ತುಂಬ ಅಧ್ವಾನ ಆಗೋಗಿದೆ. ಯಾಕೆಂದರೆ ಅದರಿಂದನೇ ಅರ್ಧ ಅಲ್ಲಿ ಟ್ರಾಫಿಕ್ ಜಾಮ್ ಆಗೋದು. ಎಲ್ಲ ಗುಣಿಗಳು ಬಿದ್ದುಬಿಟ್ಟಿದೆ. ಆಟೋ ಅವರೆಲ್ಲ ಸ್ಲೋ ಮಾಡ್ತಾರೆ. ಸ್ಲೋ ಮಾಡಿದಾಗ ಹಿಂದೆ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಆಗುತ್ತೆ, ಆಟೋಮೆಟಿಕ್ ಟ್ರಾಫಿಕ್ ಜಾಮ್ ಆಗುತ್ತೆ. ಅದನ್ನ ಕ್ಲಿಯರ್ ಮಾಡಬೇಕು ಫಸ್ಟು. ಏನು ಮಾಡ್ತೀರಾ? ಓಕೆ ಇವಾಗ ರೂಮ್ ಹತ್ರ ಬಂದ್ವಿ. ಏನೊಂದು 20 ನಿಮಿಷ ಆಯ್ತಪ್ಪ ಬರೋಷ್ಟೊತ್ತಿಗೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಈ ವಿಡಿಯೋ ಏನಾದರೂ ಎಲ್ಲರಿಗೂ ಇಷ್ಟ ಆಗಿದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಗುಡ್ ಬೈ.